ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೊಂದು ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಮತ್ತು ಹಾಲಿ ಸದಸ್ಯರಾದ ಸದಾಶಿವ ರೆಡ್ಡಿ ಅವರು ಎಂದಿನಂತೆ ತಮ್ಮ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿದ ಸುಮಾರು 8:45 ಅಷ್ಟೊತ್ತಿಗೆ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಏಕಾಏಕಿ ಕಚೇರಿಗೆ ನುಗ್ಗಿ ನಮ್ಮ ಹಿರಿಯ ವಕೀಲರ ಸದಾಶಿವ ರೆಡ್ಡಿ ಅವ್ರ ಮೇಲೆ ಒಂದು ಪೈಪನ್ನು ತಗೊಂಡು ಮನೋಸೋ ಹಲ್ಲೆ ಮಾಡಿರ್ತಾರೆ. ಈ ವಿಚಾರವು ರಾಜ್ಯಾದ್ಯಂತ ಎಲ್ಲ ವಕೀಲ ಮಿತ್ರರಿಗೂ, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರಿಗೂ ಸಹ ತಿಳಿದಂಥ ವಿಚಾರ ಆಗಿದೆ. ಆದ್ದರಿಂದ ನಮ್ಮ ವಕೀಲ ಪರಿಷತ್ತಿನ ನಿರ್ಧಾರದಂತೆ ನಾವು ಈ ದಿನ ನಮ್ಮ ಇಡೀ ಕರ್ನಾಟಕದಲ್ಲಿ ನಾವು ಆ ಒಂದು ಹಲ್ಲೆಯನ್ನು ಖಂಡಿಸಿ ನಾವು ಕೆಂಪು ಪಟ್ಟಿಯನ್ನು ನಮ್ಮ ಬಲ ಕೈಗೆ ಕಟ್ಟುವ ಮೂಲಕ ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಆ ರೀತಿಯಾಗಿ ಆ ಒಂದು ವ್ಯಕ್ತಿಗಳ ಮೇಲೆ ಇನ್ಮುಂದೆ ವಕೀಲರ ಮೇಲೆ ಯಾವುದೇ ರೀತಿಯಾದಂಥ ಇಂಥ ದೌರ್ಜನ್ಯ ನಡೆಯಬಾರದು. ಮತ್ತು ನಮ್ಮ ವಕೀಲ ಕಚೇರಿಗಳಿಗೂ ಸಹ ಸಾಕಷ್ಟು ಭದ್ರತೆಯನ್ನು ಸರ್ಕಾರ ಕೊಡಬೇಕು. ಮತ್ತು ಈಗಿನ ಹೊಸ ಅಧಿನಿಯಮದ ಪ್ರಕಾರ ಅವರನ್ನು ಶಿಕ್ಷೆಗೊಳಪಡಬೇಕು. ಆದಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಂಥ ಒಂದು ಹಲ್ಲೆಯನ್ನು ಮುಂದೆಂದೂ ನಡೆಯದಂತೆ ವಕೀಲರಿಗೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರವನ್ನು ನಮ್ಮ ವಕೀಲರ ಶಿವಮೊಗ್ಗ ವಕೀಲರ ಸಂಘ ನಮ್ಮ ಪರಿಷತ್ತಿನಲ್ಲಿ ನಿರ್ಣಯದಂತೆ ನಾವು ಸಹ ಆ ನಿರ್ಣಯವನ್ನು ಅಂಗೀಕರಿಸಿ ಈ ದಿನ ನಾವು ನಮ್ಮ ಜಿಲ್ಲಾಧಿಕಾರಿಗೆ ಒಂದು ಮನವಿಯನ್ನು ಸರ್ಕಾರಕ್ಕೆ ತಲುಪಿಸಲಿಕ್ಕೆ ಅವ್ರ ಮೂಲಕ ತಲುಪಿಸ್ತಾ ಇದ್ದೀವಿ.